So guys, welcome back to another brand new video. Welcome back to my channel guys. So ಇವತ್ತು ವಿಡಿಯೋ ಬಂದು ನಾನು ಹಾಕಿ ಟೂರ್ನಮೆಂಟ್ ಹೋಗೋದಿರುತ್ತೆ, ಅದು ಜರ್ನಿ ಬಗ್ಗೆ ಇರುತ್ತೆ. ಮೋಸ್ಟ್ಲಿ ಮ್ಯಾಚ್ ಗೆದ್ರೆ ಮಾತ್ರ ಈ ವಿಡಿಯೋ ಆಚೆ ಬರುತ್ತೆ. ಮ್ಯಾಚ್ ಗೆಲ್ಲಿಲ್ಲ ಅಂದರೆ ಮೋಸ್ಟ್ಲಿ ವಿಡಿಯೋ ನಾನು ತರಲ್ಲ ಈ ವ್ಲಾಗ್, ಬಿಕಾಸ್ I don't want to be a failure. Like I'm already B.Tech ತಗೋಬೇಕಾಗಿದ್ದೀನಿ, but can't do anything about that. Engineering has fucked up my life. It's okay. ನೀವು ಕೊಡಗು ನೋಡ್ಬೋದು. ಕೊಡಗು, this is how ಕೊಡಗು is in the morning ಇವಾಗ ಸದ್ಯಕ್ಕೆ. ಗೈಸ್, ವ್ಲಾಗ್ ಏನಕ್ಕೆ ಜೀಪಲ್ಲಿ ಮಾಡ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಎಲ್ಲಿಗೂ ಹೋಗ್ತಿಲ್ಲ. ಇಂಟ್ರೋ ಮಾತ್ರ ತುಂಬ ಕೂಲ್ ಆಗಿರಬೇಕು ಅನ್ನಿಸ್ತು, ಅದಕ್ಕೋಸ್ಕರ ನಾನು ಜೀಪಲ್ಲಿ ಬಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇಟ್ಸ್ ಅ ನೈಸ್ ಇಂಟ್ರೋ ಫಾರ್ ಯು ಗೈಸ್. ಲೆಟ್ಸ್ ಜಸ್ಟ್ ಗೆಟ್ ಯು ಗೈಸ್. ಇವತ್ತು ಯುಗಾದಿ, ಸೊ ಹ್ಯಾಪಿ ಯುಗಾದಿ ಟು ಈಚ್ ಆ್ಯಂಡ್ ಎವ್ರಿ ಒನ್. ಇಫ್ ಐ ಆಮ್ ಅಪ್ಲೋಡಿಂಗ್ ದ ವಿಡಿಯೋ ಇವತ್ತೇ ತಗೊಂಡು ಇವತ್ತೇ ಅಪ್ಲೋಡ್ ಮಾಡ್ತೀನಿ, ಹ್ಯಾಪಿ ಯುಗಾದಿ ಟು ಎವ್ರಿ. ಇಲ್ಲ ಅಂದರೆ ಅಡ್ವಾನ್ಸ್ ಅಲ್ಲ, ಬಿಲೇಟೆಡ್ ಹ್ಯಾಪಿ ಯುಗಾದಿ ಅಂತಾರ ಆಗೋದಿಲ್ಲ. ಬಟ್ ಇಟ್ಸ್ ಅ ನ್ಯೂ ಇಯರ್, ಸೊ ನ್ಯೂ ಸ್ಟಾರ್ಟ್ ಆಗುತ್ತೆ ಎಲ್ಲರ ಲೈಫಲ್ಲಿ ಅಂದ್ಕೊಂಡು ಮುಂದುವರಿಯೋದ. ಓಕೆ, ಮ್ಯಾಚ್ ಗೆಲ್ಲದ ಪ್ಲೀಸ್, ಆನ್ ಗಾಡ್ ಲೆಟ್ಸ್ ಸೀ ಟು ದ ವಿಡಿಯೋ. ಲೆಟ್ ಮಿ ಸ್ಟಾರ್ಟ್. ಎಲ್ಲಿಂದ ಶುರು ಮಾಡ್ತೀನಿ ಗೊತ್ತಿಲ್ಲ, ನೆಕ್ಸ್ಟ್ ಅಲ್ಲಿ ಸಿಗಲ್ಲ ನೋಡಿ ಗೈಸ್. ಕೊಡಗಲ್ಲಿ ಕಾಫಿ ಬ್ಲಾಸಮ್ಸ್ ಆಗ್ತದೆ, ಬಟ್ ಇದು ಚಿಕ್ಕಿದ್ದು ಇನ್ನೂ ಫ್ಲಾರ್ ಆಗಿಲ್ಲ, ಮೊಗ್ಗಷ್ಟೇ. ಫ್ಲಾರ್ ಆಗುತ್ತೆ ಇದರಲ್ಲಿ, ಆಲ್ರೆಡಿ ಆಗಿತ್ತು. ಸೊ ಒನ್ಸ್ ಅಗೇನ್ ಮಳೆ ಬಂದು ಆಗ್ತಾ ಇದೆ. ದಟ್ ಇಸ್ ದ ಬ್ಯೂಟಿ ಆಫ್ ಕೊಡಗು ಮ್ಯಾಮ್. ಗೈಸ್, ಈ ವಿಡಿಯೋನ ವ್ಲಾಗ್ ಅಂತ ಕನ್ಸಿಡರ್ ಮಾಡೋಕ್ಕಿಂತ ವಿಡಿಯೋ ಅಂತ ಕನ್ಸಿಡರ್ ಮಾಡೋಣ, ಬಿಕಾಸ್ ವ್ಲಾಗ್ ಮಾಡಿದ್ರೆ ಕಾನ್ಸ್ಟೆಂಟ್ ಆಗಿರಬೇಕು, ಬಟ್ ವಿಡಿಯೋ ಮಾಡಿದ್ರೆ ತಿಂಗಳಿಗೊಂದು ವಿಡಿಯೋ ಮಾಡ್ಬೋದಂತೆ. ಸೊ ಸಿ ಗೈಸ್, ದ ಬ್ಯೂಟಿ ಆಫ್ ಕೊಡಗು ಮ್ಯಾಮ್ ಸಖದ ಇದೆ ನೋಡಿ. ಬೆಳಿಗ್ಗೆ ಇವಾಗ 8 ಗಂಟೆ ಮೋಸ್ಟ್ಲಿ. ನಾನು ಇವಾಗ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಬೇಕು ಮ್ಯಾಚ್ಗೆ ಹೋಗೋಕ್ಕೆ. Yeah, just go to my house over there. Okay. So this is full fresh up ಆಗಿ ಬಂದಿದ್ದೀನಿ. ಸೊ ನೆಕ್ಸ್ಟ್ ಗೊತ್ತಲ್ಲ, ಯುಗಾದಿ ಸೆಲೆಬ್ರೇಷನ್. ಗೈಸ್ ನೋಡ್ಬೋದು ಬೇವಿನ ಸೊಪ್ಪು ರಸ. ಸೊ ಅದನ್ನು ಒಂದು ಸ್ಪೂನ್ ತೊಗೋಬೇಕಂತೆ, ಒಳ್ಳೇದಂತೆ ಯುಗಾದಿ. ತುಂಬ ಒಳ್ಳೇದು ಗೈಸ್, ಹ್ಯಾಪಿ ಯುಗಾದಿ. ಫಿಶ್ ಎರಡಿತ್ತು, ಒಂದಾಗ್ಬಿಟ್ಟು ಅದಕ್ಕೊಂದಕ್ಕೆ ಫೀಡ್ ಆಗ್ತದೆ. ಸೊ ಗೈಸ್, ಬೆಳಿಗ್ಗೆದ್ದು ಮೇಲ್ ಚೆಕ್ ಮಾಡ್ತಿದ್ದೆ, ಬಿಕಾಸ್ ನಾನು ಫಕಿಂಗ್ ಅನ್ಎಂಪ್ಲಾಯ್ಡ್. ಯಾವ್ದಾದ್ರು ಜಾಬ್ಸ್ ಬಂದಿದೆ ಅಂತ ನೋಡೋಕ್ಕೆ ಮೇಲ್ ನೋಡ್ತಾ ಇದ್ದೆ, ಬಟ್ ಆಸ್ ಯೂಶುವಲ್ ಏನೂ ಬರಲಿಲ್ಲ. ಸೊ ಗೈಸ್ ನೋಡ್ಬೋದು, ನಾಷ್ಟಕ್ಕೆ ಪಾಯಸ ಮಾಡಿದ್ರು, ಅದ್ರ ಮೇಲ್ಗಡೆ ಗೀ ಹಾಕ್ಕೊಬಿಟ್ಟು ಬಾರಿಸಿದೆ. ಅದಾದಮೇಲೆ ಸೀದಾ ಹೊರಟೆ ಮಡಿಕೇರಿ ಕಡೆ. ಹೋಗ್ಬೇಕಿರೋಂಥ ಜರ್ನಿಲಿ ಫುಲ್ ಎಕ್ಸೈಟ್ಮೆಂಟ್ ಅಂದ್ಕೊಳ್ಳಿ, ಮ್ಯಾಚ್ ಇರೋದಕ್ಕೆ. ಸೊ ನೋಡ್ತಾನೆ ನನ್ನ ಫೇವ್ರೆಟ್ ಸ್ಪಾಟಿಗೆ ರೀಚ್ ಆದವು. ಲೈಕ್ ಆನ್ ದ ವೇ ಫ್ರಮ್ ನಮ್ಮ ಮನೆಯಿಂದ ಮಡಿಕೇರಿಗೆ ಹೋಗೋ ದಾರಿಲಿ, ಲೈಕ್ ಇಟ್ಸ್ ಒನ್ ಆಫ್ ದ ಫೇವ್ರೆಟ್ ಸ್ಪಾಟ್. ಈ ಕಡೆ ಪ್ಯಾಡಿ ಫೀಲ್ಡ್, ಈ ಕಡೆ ಮೌಂಟೇನ್ ವ್ಯೂ, ಅದೆಲ್ಲ ನೋಡೋಕೊಂಥರ ಇಷ್ಟ. ಬಟ್ ಜರ್ನಿ ರೋಡ್ ಏನಿದೆ ಮಡಿಕೇರಿಗೆ ಹೋಗೋದು, ಲೈಕ್ ಕರ್ವಿ ಸಗದಾಗಿದೆ. ಸೊ ಸ್ಟ್ಯಾಚ್ಯೂ ನೋಡ್ಬೋದು. ಮಡಿಕೇರಿ ರೀಚ್ ಆದೋ ಅಂತ ಒಂಥರ ಸಿಂಬಲೈಸ್. ಇಲ್ಲಿ ಎಲ್ಲ ಲ್ಯಾಂಡ್ಸ್ಲೈಡ್ ಆಗಿತ್ತು, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಎಲ್ಲ ಚೇಂಜ್ ಮಾಡಿದ್ದಾರೆ ಇವಾಗ. ಸೊ ಒಂಥರ ವೈಬ್ ಅಂದ್ಕೊಳ್ಳಿ. ಮುಂಚೆ ತುಂಬ ಬರ್ತಿದ್ದೆ, ಬಟ್ ಇವತ್ತು ಇದ್ದಿದ್ದು ಮ್ಯಾಚಿಗೆ ಎಕ್ಸೈಟ್ಮೆಂಟ್ ನನ್ನ ಮುಗ್ದಲ್ಲಿ ಪೂರ್ತಿ ಅಂದ್ಕೊಳ್ಳಿ, ಫುಲ್ ಎಕ್ಸೈಟೆಡ್ ಅಂದ್ಕೊಳ್ಳಿ. ಬಟ್ ಇನ್ನೇನು ರೀಚ್ ಆದೋ ಅಂತ ಇದ್ದೋ ಸ್ಪಾಟಲ್ಲಿ ಆವಾಗ. ಸೊ ರೀಚ್ ಆದೋ ಅಲ್ಲಿಗೆ ಆಲ್ಮೋಸ್ಟ್ 40 ಮಿನಿಟ್ಸ್ ಜರ್ನಿ ಇದೆ ಅಲ್ಲಿಂದ, ನಮ್ಮ ಮನೆಯಿಂದ ಮಡಿಕೇರಿ ತನಕ. ಸೊ ಎಂಟ್ರೆನ್ಸಲ್ಲಿ ನೋಡ್ಬೋದು ದೊಡ್ಡ ಬೋರ್ಡು, ಮುದ್ದಂಡ ಹಾಕಿ ಫೆಸ್ಟಿವಲ್ 2025. ಸೊ ಜರ್ಸೀಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡೆ. ನೋಡ್ತಿದ್ದೆ ಆಲ್ರೆಡಿ ಒಂದು ಹಾಫ್ ಟೈಮ್ ಆಗಿತ್ತು ಒಂದು ಮ್ಯಾಚು, ಬಟ್ ಎಲ್ಲ ಕಿಟಪ್ ಆಗ್ತಿದ್ರು, ರೆಡಿ ಆಗ್ತಾಯಿದ್ರು ನಮ್ಮವರು. ಸೊ ನಾನು ಇನ್ನೇನಕ್ಕೆ ತಡ ಅಂದ್ಬಿಟ್ಟು ಫುಲ್ ಟಿಪ್ ಟಾಪ್ ಆಗಿ ನಮ್ಮ ಫ್ಯಾಮ್ಲಿ ಯೂನಿಫಾರ್ಮ್ ಅಂದರೆ ಜರ್ಸಿಯಲ್ಲಿ ರೆಡಿ ಆಗಿಬಿಟ್ಟು ನೋಡಿ. ಜರ್ಸಿ ನಂಬರ್ 13 ಆಗಿತ್ತು ನಂದು. ಸೊ ಆಲ್ರೆಡಿ ತುಂಬ ಮ್ಯಾಚಸ್ ನಡೀತಾ ಇತ್ತು. ಇದು ನೋಡಿದ್ರೆ ಗ್ರೌಂಡ್ 1 ಇದೆ ಆ್ಯಕ್ಚುಲಿ. ಸೊ ಹಂಗೆ ವಾರ್ಮಪ್ ಎಲ್ಲ ನಡೀತಾ ಇತ್ತು ಮ್ಯಾಚ್ಗಿಂತ ಮುಂಚೆ. ವಾರ್ಮ್ ಅಪ್. ಸೊ ಒಂದು ಬ್ರೀಫ್ ಮ್ಯಾಚ್ ಬಗ್ಗೆ. ಆಮೇಲೆ ನೋಡ್ಬೋದು, ದಟ್ಸ್ ಮೀ ಓವರ್ ದೇರ್ ಓಡ್ತಿರೋನು. ಓಕೆ, ಇದರ ಮ್ಯಾಚ್ ನಡೀತು. ಸೊ ನೋಡ್ಬೋದು ಏನಕ್ಕೆ ನಗ್ತಾ ಇದ್ದೀನಿ ಅನ್ನೋ ಕಾರಣ ಏನಿದೆ ನೋಡ್ಬೋದು. ಅಲ್ಲಿಂದ ಹೊರಟು ಆ್ಯಕ್ಚುಲಿ. ಸೊ 5-0 ವಿನ್ ಆಗಿದ್ದೀವಿ. ಅದಕ್ಕೋಸ್ಕರ ವ್ಲಾಗ್ ಬಂದಿರೋದು ಅಂದ್ಕೊಳ್ಳಿ. ಆಚೆ ವ್ಲಾಗಲ್ಲ, ವೀಡಿಯೋ, ಮೈ ಬ್ಯಾಡ್. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಮ್ಯಾಚ್ ನೋಡಿದೆ, ಊಟ ಎಲ್ಲ ಅಲ್ಲೇ ಮಾಡಿಕೊಂಡು ಇನ್ನೊಂದು ಮ್ಯಾಚ್ ನೋಡಿಬಿಟ್ಟು ಅಲ್ಲಿಂದ ಬ್ಯಾಂಗ್ಳೂರಿಗೆ ಬರಬೇಕಾಯಿತು. ಬಸ್ಸಸ್ಸೇ ಇರಲಿಲ್ಲ ಅಂದ್ಕೊಳ್ಳಿ, ತುಂಬ ಹೊತ್ತು ಬೇಜಾರಾಗ್ಬಿಟ್ಟಿತ್ತು. ಅದಾದಮೇಲೆ ಇಂತೂ ಬಸ್ ಬಂತು, ಹತ್ಕೊಂಡೆ. ತಲೆ ನೋವ್ತಾಯಿತ್ತು ಗುರು. ಡೈರೆಕ್ಟ್ ನೋಡಿದ್ರೆ ನಾನ್ ಸ್ಟಾಪ್ ಬ್ಯಾಂಗ್ಳೂರು ಮೈಸೂರು ಬಸ್ ಹತ್ರನೇ ಇದ್ದೀನಿ. ಸೊ ಅಲ್ಲೂ ಕ್ಯೂವಲ್ಲಿ ನಿಲ್ಲಬೇಕಾಗಿತ್ತು ತುಂಬ ಹೊತ್ತು ಅಂದ್ಕೊಳ್ಳಿ.
ಆ್ಯಕ್ಚುಲಿ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಫಸ್ಟ್ ಆ್ಯಕ್ಚುಲಿ ಆಧಾರ್ ಕಾರ್ಡ್ ತೋರಿಸ್ದೆ, ಬಟ್ ಟಿಕೆಟ್ ತೊಗೊಳ್ಳೇಬೇಕಪ್ಪ ನೀನಂದರೆ. ಸೊ ಟಿಕೆಟ್ ತೊಗೊಬಿಟ್ಟು ಬಂದೆ. ಸೀದಾ ಮೈಸೂರು ಟೋಲ್ ಗೇಟ್ ಹತ್ರನೇ ತಲೆ ಎತ್ತಿರೋದು ನಾನು. ಆ್ಯಕ್ಚುಲಿ ಫುಲ್ ತಲೆನೋವು ಅಂದ್ಕೊಳ್ಳಿ ಆಟಾಡ್ಬಿಟ್ಟು ಸೀದಾ ಮೆಟ್ರೋ ಹತ್ಕೊಂಡೆ. ಎಲ್ಲಿ ಅಂದರೆ ಕೆಂಗೇರಿಯಲ್ಲಿ ಹತ್ಕೊಂಡೆ. ನೆಕ್ಸ್ಟು ಮೆಜೆಸ್ಟಿಕ್ಕು, ಅದಾದಮೇಲೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಕಡೆ ಹೋಗೋ ಟ್ರೈನ್ ಹತ್ಕೊಂಡು ಜಯಪ್ರಕಾಶ್ ನಗರಲ್ಲಿ ಇಳಿದೆ. ಸೊ ನೋಡ್ಬೋದು ಅಲ್ಲಿ ಇಳಿಯೋ ಅಷ್ಟರಲ್ಲಿ ಫುಲ್ ತಲೆ ಎಲ್ಲ ನೋವು ಶುರು ಆಗಿಬಿಟ್ಟಿತ್ತು ಹೆವಿಯಾಗಿ. ಹೋಗಿ ಹೊರಟೆ. ಮತ್ತು ರ್ಯಾಪಿಡೋಗೋಸ್ಕರ ಆಚೆ ವೆಯ್ಟ್ ಮಾಡಿದೆ. ರ್ಯಾಪಿಡೋ ಅಂಕಲ್ ಅವ್ರು ಬಂದರು. ಸೊ ಅವ್ರ ಜೊತೆ ಸೀದಾ ಮನೆ ಕಡೆ ಹೊರಟೆ. ಆಂಟಿ ಮನೆಗೆ ಹೊರಟಿದೆ ಆ್ಯಕ್ಚುಲಿ. ಸೊ ಅಲ್ಲಿಂದ ಹೋದೆ. ಆ್ಯಕ್ಚುಲಿ ನೈಟ್ ಲೈಫ್ ಬ್ಯಾಂಗ್ಳೂರೇ ಚೆಂದ ಅಂದ್ಕೊಳ್ಳಿ. ಕೊಡಗಲ್ಲಂತೂ 8 ಗಂಟೆಗೆ ಮುಗ್ದೋಗ್ಬಿಡುತ್ತೆ. ಮೈಸೂರಂತೂ ಬಿಡಿ ಅಷ್ಟಿಲ್ಲ. ಅಂತೂ ಇಂತೂ ರೀಚ್ ಆದೆ. ದಟ್ಸ್ ಇಟ್ ಫಾರ್ ಹಿಯರ್. ಇನ್ನು ಸಬ್ಸ್ಕ್ರೈಬ್ ಮಾಡಿ, ನೋಡಿಲ್ಲ ಅಂದರೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದರೆ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಏನು ಕಂಟೆಂಟ್ ನಥಿಂಗ್ ಗೊತ್ತಿಲ್ಲ, ಬಟ್ ಪ್ಲೀಸ್ ಕೀಪ್ ವೇಟಿಂಗ್ ಫಾರ್ ಮೀ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಬಾಯ್.